bilateral fracture, sir. And they were like, we told them, sir, already 8 pre-op cases were there in our ward, sir. So whenever your turn will come, we'll do anta we told them. That's natural rules. Yes, sir. So they get operated, it's getting late anta they told that. And they were asking for referral. And we told them both bone leg fracture and bilateral fracture we'll fix here only, we can give down. We can give referral card. ಸರ್ಜರಿ ಇದು ಬಹಳ ನೀಡ್ ಇದೆ, ಸೊ ನೀವು ಬಾಪೂಜಿ ಅಥವಾ SS ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಂತ ಯಾಕಂದ್ರೆ ಯಾರು ಹೇಳಿದ್ರು? ಇವರೇ ಹೇಳಿದ್ರು. Sir, if at all, sir, actually we told. ಯಾಕೆ ಹೇಳಿದ್ರಿ? ಹೀಗೆ ಕಳಿಸ್ತೀವಿ ಮತ್ತೆ ಡೋಂಟ್ ಎವರ್ ಅಡ್ವೈಸ್ ಮೆಡಿ ಥಿಂಗ್ಸ್. ಗೊತ್ತಾಯ್ತಲ್ಲ? ಕನ್ಸಲ್ಟೆನ್ಸಿನ ಬದನೆಕಾಯಿ ನಿನಗೇನು ಬೇಕಾವಲ್ಲ, ಕನ್ಸಲ್ಟೆನ್ಸಿ 1000 ಜನ ಮಾಡ್ತಾರೆ ಬಾಪೂಜಿನಲ್ಲಿ. ಡೋಂಟ್ ಎವರ್ ಗಿವ್ ಸಚ್ ಎಕ್ಸ್ಟ್ರಾರ್ಡಿನರಿ ಐಡಿಯಾಸ್ ಟು ರೆಫರ್ ಅಂಡರ್ ABRK. ಈಗ ನಿಮ್ಮ ಸ್ಟಾಫ್ ABRK ಮಾಡ್ತಾರೆ, ಕೇಳ್ರಿ ನಿಮ್ಮ ಸೀನಿಯರ್ ಫೋನ್ ಮಾಡಿ. ಪಾಟೀಲ್ ಸರ್ ಮಾಡಿದ್ದೀನಿ ಸರ್, ಅವರು ಪಾಟೀಲ್ ಸರ್ ಮಾಡಲ್ರಿ, ಪ್ರಭು ಬಸವನಗೌಡ ಮಾಡ್ತಾರ, ಕೇಳಿ. ಅಂಡರ್ ABRK ಓನ್ಲಿ ಕೇಳ್ರಿ. ಮಾಡಲ್ಲ ಅಂತ ಅಡ್ಮಿಟ್ ಮಾಡ್ಕೊಂಡು ಅಲ್ಲಿ ಇಲ್ಲೇ ಮಾಡಿ, ಆಯ್ತಾ? ಎಷ್ಟು ಸೀನಿಯಾರಿಟಿ ಇದೆ, ಸೀನಿಯಾರಿಟಿ ಕೊಡಿ ಅವ್ರಿಗೆ. ಮತ್ತೆ ನಿನ್ನೆ ಇವತ್ತಿದ್ದೆಲ್ಲ ಸೇರಿಸಿ ಮತ್ತೆ ಕೆಳಗೆ ಕೊಡ್ಬೇಡ್ರಿ. ಪ್ರಿಯಾರಿಟಿ ಮೇಲೆ ಮಾಡ್ರಿ, ಬಡವರು ಇರ್ತಾರೆ. ಇನ್ ಕೇಸ್ ಅವೇಳೆ ಟೈಮಲ್ಲಿ ಬಂದಾಗ ಸ್ಟೋರ್ ಕ್ಲೋಸ್ ಆಗಿರ್ತದೆ, ರಾತ್ರಿ ಹೊತ್ತು ಏನಾದ್ರು ಬಂದಾಗ ಹಾಕೋಷ್ಟು ಹಾಕ್ಬಿಟ್ಟಿರ್ತಾರೆ. ಖಾಲಿ ಆದಾಗ ಮಾತ್ರ ಬರ್ಕೊಳ್ಳೋದು. ನೆಕ್ಸ್ಟ್ ಸ್ಟೋರ್ ಓಪನ್ ಆದಾಗ ಕೊಟ್ಟಿರ್ತೀವಿ ನಾವು, ಒಂದು ದಿವಸಕ್ಕೆ ಇಷ್ಟಂತ. ಮಾಸ್ ಕ್ಯಾಶುಯಾಲಿಟಿ ಬಂದಾಗ ಇವರೆಲ್ಲ ಕುಡಿದು ಎಲ್ಲ ರೋಡ್ನಾಗ ಬೀಳ್ತಾರೆ ರೀ. ಒಬ್ಬೊಬ್ಬನಿಗೆ 3 ಜನಕ್ಕೆ ಬೇಕಾಗುವಷ್ಟು ಬ್ಯಾಂಡೇಜ್ ಬೇಕಾಗುತ್ತೆ. ಇವರು ಯಾಕೆ ಬಿದ್ದರು ಅಂತ ಇವರು ಅನಲೈಸ್ ಮಾಡೋದಿಲ್ಲ. ಅಪ್ಪ ಮಗ ಒಂದೇ ಬೈಕ್ನಾಗೆ ನಮ್ಮಲ್ಲಿ ಎಲ್ಲ ಇದೆ. ಈಗ ನಮಗೆ ನೋಡಿ, ನಮ್ಮ ಮನೆಯಲ್ಲಿ ಇವತ್ತು ಒಂದು ದಿವಸಕ್ಕೆ ಅರ್ಧ kg ಅಕ್ಕಿ ಬೇಕಂತ ಅರ್ಧ kg ಅಕ್ಕಿ ಆಚೆ ತೆಗೆದಿಟ್ಟಿರ್ತೀವಿ. ಸಡನ್ ಗೆಸ್ಟ್ ಬಂದಾಗ ಏನು ಮಾಡ್ತಾರೆ? ಅರ್ಧ kg ಅಕ್ಕಿ ಸಾಲುತ್ತಾ? ಆ ಥರ ಪ್ರಾಕ್ಟಿಕಲ್ ಸಣ್ಣ ಪುಟ್ಟ ಡಿಫಿಕಲ್ಟಿ ಬಿಟ್ಟರೆ, ನಾನು ಬಂದ ಮೇಲೆ ಸುಮಾರು 1.5 ಕೋಟಿ ಬರೀ ಟೆಂಡ್ರ್ ಮೇಲೆ ತರಿಸಿದ್ದೀನಿ ಔಷಧಿನ. ಸ್ಟೇಟಿಂದ ಬಂದಿಲ್ಲ, ಮಾಡಿಸಿದ್ದೀನಿ. ಮ್ಯಾಕ್ಸಿಮಮ್ ಆಗಿದೆ. ಈ ಸಣ್ಣ ಪುಟ್ಟ ಆಮೇಲೆ ಇವ್ರು ಏನಾಗುತ್ತೆ, ಅಪಾರ್ಟ್ ಫ್ರಮ್ ದಿ ಪೇಷಂಟ್ ಬೆಡ್ ಸೈಡ್ ಯಾರು ಇರ್ತಾರೆ ಅವ್ರು ಬಿಟ್ಟು ಬೇರೆದವ್ರು ಬರ್ತಾರೆ, ಆವಾಗ ಪ್ರಾಬ್ಲಮ್ ಕನ್ಫ್ಯೂಷನ್ ಚಾಲೂ ಆಗುತ್ತೆ. ನಮ್ಮ ಡಾಕ್ಟ್ರುಗಳು ಏನು ಹೇಳ್ತಾರೆ, ನೋಡಪ್ಪ ಲೇಟ್ ಆಗುತ್ತೆ. ಆಮೇಲೆ ನಮ್ಮಲ್ಲಿ ಸಮಸ್ಯೆ ಇದೆ. ನಾವು ರಾಣೇಬೆನ್ನೂರು ತಾಲೂಕು ಚಿಕ್ಕಹಳ್ಳಿ ಗ್ರಾಮದಿಂದ ಬಂದಿದ್ದೀವಿ ಸರ್. ನಮ್ಮ ಅಣ್ಣ ಮತ್ತು ನಮ್ಮ ಅಣ್ಣನ ಮಗ ಇಬ್ಬರು ಕೆಲಸದ ನಿಮಿತ್ತ ರಾಣೇಬೆನ್ನೂರಿಗೆ ಹೋಗ್ತಿರ್ಬೇಕಾದ್ರೆ ಒಂದು ಯಾವುದೋ ಗಾಡಿ ಗುದ್ಕೊಂಡು ಹೋಗಿ ಕಾಲು ಕಟ್ಟಾಗಿದೆ ಸರ್. ಒಬ್ಬನ ಕಾಲು ಕಟ್ಟಾಗಿತ್ತು, ಒಬ್ಬನ ಮಂಡಿ ಚಿಪ್ಪು ಅದೆಲ್ಲ ಒಡೆದೋಗಿತ್ತು. ಹಾಗಾಗಿ ನಾವು ಅಲ್ಲಿ ರಾಣೇಬೆನ್ನೂರೊಳಗೆ ಫಸ್ಟ್ ಟ್ರೀಟ್ಮೆಂಟ್ ತೊಗೊಂಡು ದಾವಣಗೆರೆಗೆ ಹೋಗ್ತೇವೆ ಅಂತ ಹೇಳಿದಾಗ ಈ CG ಹಾಸ್ಪಿಟ್ಲಿಗೆ ಬರ್ಸ್ಕೊಂಡು ಬಂದಿದ್ವಿ. ಇಲ್ಲಿ ಬಂದ ತಕ್ಷಣ ಸಾಯಂಕಾಲ ಒಂದು 5:30-6 ಗಂಟೆಗೇನೋ ಬಂದಿದ್ವಿ ಸರ್ ನಾವಿಲ್ಲಿ ಪೇಷಂಟ್ ತಗೊಂಡು. ಬಂದಾಗ ಫಸ್ಟ್ ಟ್ರೀಟ್ಮೆಂಟ್ ಕೊಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು, ಎಕ್ಸ್ರೇ ಎಲ್ಲ ತೆಗ್ಸಿದ್ರು. CT ಸ್ಕ್ಯಾನ್ಗೆ ಅಲ್ಲಿ ಹೋಗಿ ಕೇಳ್ಕೊಂಡು ಬಂದ್ವಿ. ಬಂದ ತಕ್ಷಣವೇ ಬರೆದು ಕೊಟ್ಟಿದ್ರು ಅವರು. 7 ಗಂಟೆಗೆ ಬಾ, 8 ಗಂಟೆಗೆ ಬಾ, 10 ಗಂಟೆಗೆ ಬಾ ಅಂತ. 10:15 ಫೈನಲ್ಲಾಗಿ CT ಸ್ಕ್ಯಾನ್ ಬಂತು. ನಮ್ಗೆ ಇವರು ಒಂದು ಸಲ ಅಡ್ಮಿಟ್ ಮಾಡ್ಕೊಂಡ್ರೆ ಹೊರಗೆ ಕಳಿಸಲ್ಲ ಅಂತ ಹೇಳಿದರು. ಮೊದಲಿಗೆ ಬಂದ ತಕ್ಷಣ 1 ವಾರದಾಗ ಆಪ್ರೇಷನ್ ಮಾಡ್ತೀವಿ ಅಂತ ಹೇಳಿದರು. ಆಯ್ತು ಸರ್ ಮಾಡಿ ಅಂತಂದ್ವಿ. ಆ ಬ್ಯಾಂಡೇಜ್ ಸುತ್ತಬೇಕಾದ್ರೆ ಇಲ್ಲ 15 ದಿನ ಆಗುತ್ತೆ ಅಂತಂದರು. ತೊಂದರೆ ಇಲ್ಲ ಸರ್, ಅವ್ರಿಗೆ ಹತ್ರ ₹1 ದುಡ್ಡಿಲ್ಲ, ಬಡವರಿದ್ದಾರೆ, ನೀವು 15 ದಿನ ಅಲ್ಲ 1 ತಿಂಗಳು ಇಟ್ಕೊಂಡು ಮಾಡಿದ್ರೂ ಏನು ತೊಂದರೆ ಇಲ್ಲ ಅಂತ ನಾವು ಹೇಳಿದ್ವಿ. ಅದಾದಮೇಲೆ ಸ್ಕ್ಯಾನಿಂಗ್ ರಿಪೋರ್ಟು 15ನೇ ತಾರೀಕು ಆದಮೇಲೆ 16ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಬಂತು. ಅವರೇನು CT ಸ್ಕ್ಯಾನಿಗೆ ಏನು ಬರೆದು ಕೊಟ್ಟಿದ್ರಲ್ಲ ಸರ್, ಅದು ಬಂದಾದಮೇಲೆ ಅವರು ಅದನ್ನು ತೋರಿಸಿದ್ರು. ನನ್ನ ಹತ್ರನೂ ಅದು ವಿಡಿಯೋ ಇದೆ. ಅದನ್ನು ನೋಡಿದ ಮೇಲೆ ಅವ್ರು ಏನಂದ್ರು, ಅಲ್ಲಿ ಏನು ವಾರ್ಡಲ್ಲಿ ಶಿಫ್ಟ್ ಮಾಡಿದ್ರು. ವಾರ್ಡಿಗೆ ಬರ್ತಕ್ಕಂಥ ಡಾಕ್ಟ್ರುಗಳು ಏನಂದ್ರು ನಮಗೆ, ನೋಡಪ್ಪ ಅವರಿಗೆ ಭಾಳ ಎಲ್ಲ ರಕ್ತಸ್ಥಾವರ ಆಗೋ ಬೋನ್ಗಳೆಲ್ಲ, ಆಮೇಲೆ ಕೀಲು ಮೂಳೆ ಚಿಪ್ಪು ಎಲ್ಲ ಮುರಿದೋಗ್ಬಿಟ್ಟಿದೆ, ಇದನ್ನು ಭಾಳ ಅರ್ಜೆಂಟ್ ಸರ್ಜರಿ ಮಾಡಬೇಕು. ಸೊ ನೀವು ಬಾಪೂಜಿ ಅಥವಾ SS ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದರು ಸರ್. ಅವ್ರಿಗೆ ಬಾಪೂಜಿ SS ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಾಗಿದ್ರೆ ನಾವು ಇಲ್ಲಿ ಬರ್ತಾನೆ ಇರಲಿಲ್ಲ. ಮತ್ತು ನೀವು ಹೇಳ್ತೀರಿ ಅಂದರೆ ಮಂಗಳೂರು ಕಡೆಗೆ ಎಲ್ಲರೂ ಕರ್ಕೊಂಡು ಹೋಗ್ತೇವೆ ಸರ್. ಮತ್ತು ನೀವು ಹೇಳಕತ್ತೀರಿ ಅಂದರೆ ಅರ್ಜೆಂಟ್ ನೀಡ್ ಐತಿ ಅಂದರೆ ನಾವು ಬೇಕಾದ್ರೆ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿದ್ವಿ. ಡಿಸ್ಚಾರ್ಜ್ ಮಾಡಿ ಅಂತ ಹೇಳಿದ ಮೇಲೆ ನಾಳೆ ಬೆಳಗ್ಗೆ ಮಾಡ್ತೀವಿ ಅಂತ ಹೇಳಿದರು. ನಾಳೆ ಬೆಳಗ್ಗೆ ಮಾಡ್ತೀವಿ. ಒಂದು 17ನೇ ತಾರೀಕು ಬೆಳಗ್ಗೆಯಿಂದ ಹಿಡಿದು ಬೆಳಗ್ಗೆ ಹೋದರೆ ಅವರು ಯಾವುದೋ OT ಇದೆ, ಮಧ್ಯಾಹ್ನ ಬಂದು ಮಾಡ್ತೀವಿ ಅಂತಂದರು. ಮಧ್ಯಾಹ್ನಕ್ಕೆ ಹೋದರೆ ಸ್ವಲ್ಪ ಏನೋ ಕೆಲಸ ಇದೆ, ಆಮೇಲೆ ಬಂದು ಮಾಡ್ತೀವಿ. ಸಾಯಂಕಾಲ 5-6 ಗಂಟೆವರೆಗೂ ಅದನ್ನೇ ಕಾಡಿಸಿದ್ರು ಸರ್. ಮಾಡಿಕೊಟ್ರು. ಅದ್ರಾಗ ಓದಕ್ಕೆ ಬರಲ್ಲ ಇವರು ನಮ್ಮವ್ರಿಗೆ. ನಾವು ಮೊನ್ನೆ ಅಡ್ಮಿಟ್ ಮಾಡಿ ವಾಪಸ್ ಹೋಗಿದ್ವಿ. ನಿನ್ನೆ ಬೇರೆ ಏನೋ ಕೆಲಸ ಇತ್ತು, ಅಲ್ಲಿಗೆ ಹೋಗಿದ್ವಿ ಸರ್ ನಾವು. ಹಾಗಾಗಿ ಅವ್ರಿಗೆ ಏನೋ ಬರೆದು ಕೊಟ್ಟಾರ. ಅವ್ರು ಆ್ಯಂಬುಲೆನ್ಸ್ ಬಾಡಿಗೆ ಮಾಡಿಕೊಂಡು 12,000 11,500 ಆಂಬುಲೆನ್ಸ್ ಬಾಡಿಗೆ ಮಾಡ್ಕೊಂಡು ಅಲ್ಲಿಗೆ ಹೋದರೆ ಅದರೊಳಗೆ ಅವ್ರು ಬರೆದು ಕೊಟ್ಟಾರ ಸರ್. ಡ್ರಾಮಾ ಅಂತೇಳಿ ಏನೋ ಬರೆದು ಕೊಟ್ಟಾರ ಅಂತೇಳಿ. ಅವರು
ಎಲ್ಲಿನೂ ಹಿಡಿಯೋಕೆ ಸರಿ ತಯಾರಿರಲಿಲ್ಲ ಸರ್ ನಮ್ಮ ಪೇಷಂಟ್ನ. ಹಾಗಾಗಿ ಮತ್ತು ಅಲ್ಲಿಂದ ಇಲ್ಲಿಗೆ ವಾಪಸ್ ಕರ್ಕೊಂಬಂದು ಇಲ್ಲಿ DHO ಸಾಹೇಬ್ರನ್ನ ಇವ್ರನ್ನೆಲ್ಲ ಭೇಟಿ ಆದ್ವಿ. ಆಮೇಲೆ ಇಲ್ಲಿ 6 ನಂಬರ್ ಪಟ್ಟು ಅಂತ ಒಂದು ಬರೆದು ಕೊಟ್ಟಿದ್ರು ಸರ್ ಅವರು, ಯಾರಿಗೆ ಪರಮೇಶ್ವರಿಗೆ ಹಾಕೋಕ್ಕಿಲ್ಲ, ಚಂದ್ರಪ್ಪರಿಗೆ ಹಾಕೋಕ್ಕಿಲ್ಲ ಅಂತ. ಅದನ್ನು ಒಂದು ಪಟ್ಟಿಗೆ 200 ರೂಪಾಯಿ ಆಯ್ತು ಸರ್. ಅಲ್ಲಿ ಹೊರಗಲಿಂದ ತೊಗೊಂಬಂದು ಕೊಡ್ರಿ ಅಂತಂದು ಹೇಳಿದರು. ಹೌದಾ, ಅದನ್ನು ನಾವು ತಂದು ಕೊಟ್ವಿ ಸರ್. ನಮ್ಮ ಈ ಪೇಷಂಟ್ ಆರಾಮಾಗ್ತೈತಲ್ಲ ಅಂತ. ನೀವು ಪರಮೇಶ್ವರನ ಪೇಷಂಟ್ ಸರ್, ಅವರು ಶಿಥಿಲಾವಸ್ಥೆಯಲ್ಲಿ ಇರ್ತಕ್ಕಂಥ ಸಮುದಾಯ ಭವನದೊಳಗೆ ವಾಸ ಆಗ್ಯಾರ ಸರ್. ಬೇಕಾದ್ರೆ ನೀವು ಇಲ್ಲಿಂದ ಹೋಗಿ ಕೇಳ್ಕೊಂಡು ಬಂದ್ರೂ ಅದೇ ಇರ್ಬೇಕು ಸತ್ಯ. ಅವ್ರ ಹತ್ರ ಬೆಳಗ್ಗೆ ಕರೆದ್ರೆ ದುಡಿಬೇಕು, ಸಾಯಂಕಾಲ ಆದರೆ ಊಟ ಮಾಡ್ಬೇಕು ಸರ್. ಆ ಥರದ ಪರಿಸ್ಥಿತಿ ಒಳಗೆ ಅವರಿದ್ದರು ಸರ್. ಹಾಗಾಗಿ ನಾವೆಲ್ಲ ಊರವರೆಲ್ಲ ಸೇರಿ ಅಷ್ಟೋ ಇಷ್ಟ ನಮ್ಮ ಕಡೆಯಿಂದ ಆಗಿದ್ದು ಮಾಡಿ ನಿನ್ನೆ ಆ್ಯಂಬುಲೆನ್ಸ್ ಬಾಡಿಗೆ ಮಾಡಿ ಕಳಿಸಿದ್ವಿ ಅಲ್ಲಿ ತಗೊಂತಾರ ಅನ್ನೋ ಕಾರಣಕ್ಕೆ. ಆದರೆ ತಗೊಳ್ಳಿಲ್ಲ. ಈಗ ವಾಪಸ್ ಕರ್ಕೊಂಬಂದೇವಿ. ಇವರು ಡಾಕ್ಟ್ರುಗಳು ನಮಗೆ ಮೊದಲೇ ಅಡ್ಮಿಟ್ ಮಾಡ್ಕೊಂಡ್ಮೇಲೆ ಕಳಿಸಲ್ಲ ಅಂತ ಹೇಳಿದರು. ಆಮೇಲೆ ನಮ್ಗೆ ಯಾಕೆ SSC ಕರ್ಕೊಂಡು ಹೋಗು ಅಥವಾ ಬಾಪೂಜಿ ಕರ್ಕೊಂಡು ಹೋಗು ಅಂತ ನಮ್ಗೆ ಇದನ್ನು ಮಾಡಿದರು, ಪ್ರೈವೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ ಅಂತ. ಅವ್ರ ಹತ್ರ ಆ ಶಕ್ತಿ ಇಲ್ಲದೆ ಇರೋದಕ್ಕೆ ನಾವು ಇಲ್ಲಿಗೆ ಕರ್ಕೊಂಬಂದಿದ್ವಿ. ಈಗ ಬಡವರಿಗೆ ಅನುಕೂಲ ಆಗಲಿ ಅಂತ ಸರ್ಕಾರಿ ಆಸ್ಪತ್ರೆಗಳು ಇದ್ದಾವೆ. ಇವ್ರದ್ದು ಏನಿರುತ್ತೋ ಗೊತ್ತಿಲ್ಲ ನಮಗೆ. ಆದರೆ ಇದೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗು, ಅದೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗು ಅಂದಾಗ ನಮ್ಮ ಹತ್ರ ಅಲ್ಲಿ ಕರ್ಕೊಂಡು ಹೋಗೋಕ್ಕಾಗಲಿಲ್ಲದಾಗ ಬೇರೆ ಸರ್ಕಾರಿ ಆಸ್ಪತ್ರೆ ಒಳಗೆ ಒಳ್ಳೆಯ ಸೌಲಭ್ಯಗಳು ಸಿಗ್ತಾವಂತ ಅಲ್ಲಿ ಕರ್ಕೊಂಡು ಹೋಗೋಕೆ ನಾವು ಒಪ್ಕೊಂಡ್ವಿ. ಅದ್ರ ಪ್ರಕಾರ ಅವ್ರು ಡಿಸ್ಚಾರ್ಜು ಮಾಡಿಕೊಟ್ರು. ಆದರೆ ಡಿಸ್ಚಾರ್ಜಲ್ಲಿ ಅವರು ನಮ್ಮ ಹತ್ರ ಸರ್ಜನ್ ಇಲ್ಲ, ನಾವು ಆಪ್ರೇಷನ್ ಮಾಡ್ತೀವಿ ಅಂದ್ರೂ ಇವರು ಡ್ರಾಮಾ ಮಾಡಿ ಕರ್ಕೊಂಡು ಹೋಗ್ತಾರ ಅಂತ ಬರೆದು ಕೊಡ್ತಾರಂದ್ರೆ ಈ ಬಡವ್ರ ಮೇಲೆ ಎಷ್ಟು ದೌರ್ಜನ್ಯ ಮಾಡಕತ್ತಾರೆ ಇವರು. ಈಗ ನೀವೆಲ್ಲ ಬಂದಿರಿ ಸರ್, ಇವತ್ತು ನೀವು ಬಂದಿದ್ದಕ್ಕೆ ಈಗ ಏನೋ ಒಂದು ಲೆಕ್ಕಕ್ಕೆ ನಮ್ಗೆ ಸರಿ ಆಗಕತ್ತೈತಿ. ಹೌದಾ, ಆ ಉದ್ದೇಶಕ್ಕೆ ಯಾರೂ ಇಲ್ಲ, ಯಾರೂ ಕೇಳೋರಿಲ್ಲ ಅಂದ್ರೆ ನಾವು ಇಷ್ಟೆಲ್ಲ ಕೇಳೋರಿದ್ರೆ ನಮ್ಮ ಮೇಲೇ ಎಷ್ಟು ದೌರ್ಜನ್ಯ ನಡೆಯಕತ್ತೈತಿ. ಇನ್ನು ಬೇರೆ ಜನರ ಪರಿಸ್ಥಿತಿ ಏನು? ಆಮೇಲೆ ಇಲ್ಲಿ ನಾವು ಪೇಷಂಟ್ ತಗೊಂಡು ಬಂದಾಗ ಸರ ಒಳಗಡೆ 2 ಪೇಷಂಟ್ ತೊಗೊಂಡು ಬಂದೇವಿ. ನಾವು 4 ಜನ ಜೊತೆಗೆ ಅದೇವಿ. ಇವರೇ ಕರೀತಾರೆ, ಎತ್ತಿ ಹಾಕಿ ಬರ್ರಿಯಪ್ಪ, ಈ ಕಡೆಗೆ ಹಾಕ್ರಿ ಅಂತ ಟೇಬಲ್ ಮೇಲೆ ಹಾಕ್ರಿ, ಅಲ್ಲಿಗೆ ಎಕ್ಸ್ರೇ ತಗೊಂಡು ಹೋಗಕ್ಕೆ ಮಾಡಿ ಒಳಗೆ ಕರೀತಾರೆ. ಆ ಸೆಕ್ಯೂರಿಟಿ ಒಬ್ಬನ ಮೊನ್ನೆ ಕುಡಿದು ಏನು ಬೇಕಾದನ್ನೇ ಮಾತಾಡ್ತಾನೆ. ಅವ್ರು ಒಳಗಡೆ ಇರ್ತಕ್ಕಂಥ ಅಧಿಕಾರಿನೂ ಭೇಟಿ ಮಾಡಿದ್ದೇವೆ ನಾವು. ಸರ ಇವರ ಕರೀತಾರೆ ಮತ್ತು ಇವರ ಹೊರಗೆ ಹೋಗೋ ಅಂತಾರೆ. ನಿಮ್ಮ ಕಡೆ ಸ್ಟಾಫ್ ಇದ್ರೆ ನಿಮ್ಮ ಕಡೆ ಸ್ಟಾಫ್ ಇದ್ದರೆ ನಾವು ಯಾಕೆ ಇದನ್ನು ಮಾಡೋಕ್ಕೆ ಹೋಗೋಣ? ನಾವು ನಿಮ್ಮ ಕಡೆ ಸ್ಟಾಪೇ ಮಾಡಬೇಕಲ್ಲ, ಅದನ್ನೆಲ್ಲ ನಮ್ಮನ್ನು ಕರೀಲೇಬಾರ್ದು. ನೀವು ಹೊರಗೆ ಕುಂದ್ರಿಸಿ ಅಂದರೆ ಹೊರಗೆ ಕುಂದ್ರಿಸ್ಬಿಡ್ಬೇಕು ನಮ್ಮನ್ನು. ಇಷ್ಟು ಅನ್ಯಾಯ ಆಗೈತೆ ಸರ್ ಅವರಿಗೆ. ಅದಕ್ಕೆ ಅವರಿಗೆ ಸರ್ಜರಿ ನೀಡು ಅವರೇ ಅವ್ರ ಬಾಯಿಂದ ಐತಿ ಅಂತಂದು ಹೇಳಿದ ಮೇಲೆ ನಾವು ಡಿಸ್ಚಾರ್ಜ್ ಮಾಡಿ ಅಂತ ಹೇಳಿರೋದು ಸತ್ಯ. ಅದನ್ನು ಅವರು ಡಾಕ್ಟ್ರು ಒಪ್ಕೊಂಡ್ರು ಸರ್ ನಿಮ್ಮ ಮುಂದೆನೇ. ಸೊ ಅದು ನೀವು ಬಂದಿರೋದ್ರಿಂದ ನಮ್ಗೆ ಭಾಳ ಅನುಕೂಲ. ಬೇರೆ ಥರ ಬರ್ದು ಅವರು ಬಾಪೂಜಿ ಅಥವಾ SSC ಕರ್ಕೊಂಡು ಹೋಗ್ರಿ ಅಂದ್ರೆ ಸರ್, ಅಲ್ಲಿ ನಮ್ಮ ಕಡೆಗೆ ದುಡ್ಡಿಲ್ಲ, ನಾವು ಅಲ್ಲಿ ಕರ್ಕೊಂಡು ಹೋಗಲ್ಲ ಅಂತ ಹೇಳಿದ ಮೇಲೆ ಅವರು ನಮ್ಗೆ ಅವ್ರ ಡಿಸ್ಚಾರ್ಜ್ ಕಾರ್ಡ್ ಒಳಗೆ ಡಾಮಾ ಅಂತ ಬರೆದು ಕೊಟ್ಟಾರೆ ಸರ್. ಆ ಉದ್ದೇಶಕ್ಕೆ ನಾವು ಮಂಗಳೂರಿಗೆ ಹೋಗಿ ಪೇಷಂಟ್ ಮತ್ತೆ ವಾಪಸ್ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ. ನೀವು ಇವತ್ತು ನಿಮ್ಮ ಹೆಲ್ಪಿಂದ ನಮ್ಗೆ ಅವ್ರು ಅಡ್ಮಿಟ್ ಮಾಡ್ಕೊತೀವಿ, ಸರ್ಜರಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಮೊದಲಿಗೆ ಬಂದಾಗ 1 ವಾರ ಅಂತ ಹೇಳಿದರು, 15 ದಿನ ಆದರೆ ನಾವು ಎಲ್ಲದಕ್ಕೂ ಒಪ್ಕೊಂಡೇ ಅಡ್ಮಿಟ್ ಮಾಡಿದ್ದೀವಿ. ಅದೇ ಮಾಡಿ ಇದಕ್ಕೆ ನೀವು ಬಂದು ಏನು ನಿಮ್ಮ ಕಡೆಯಿಂದ ಏನು ಹೆಲ್ಪ್ ಆಗುತ್ತೋ ಅದನ್ನು ಮಾಡಿದ್ದೀರಾ. ಇನ್ನೂ ಹೆಚ್ಚಿಂದು ಬೇರೆಯವ್ರಿಗೆ ಯಾರಿಗೂ ಈ ಥರದ ಪರಿಸ್ಥಿತಿ ಆಗಬಾರ್ದು ಅನ್ನೋ ನಮ್ಮದು ಒಂದು ಉದ್ದೇಶ. ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ನನ್ನ ಉದ್ದೇಶ ಇದು. ನೀವು ದಯಮಾಡಿ ಈ ಅವಾಗವಾಗ ಈ ಆಸ್ಪತ್ರೆಗಳಿಗೆ ಬರ್ತಾ ಹೋಗ್ತಾ ಇರಬೇಕು. ಜನರಿಗೆ ಅನುಕೂಲ ಆಗತಕ್ಕಂಥ ಕೆಲಸಗಳನ್ನ ನೀವೇ ಮಾಡೋಕ್ಕೆ ಸಾಧ್ಯ. ನೀವು ದಯಮಾಡಿ ಮಾಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಸರ್. ನನ್ನ ಹೆಸರು ಸಂತೋಷ್ ಲಮಾಣಿ ಅಂತ ಸರ್. ನಾನು